ಹನ್ ಯೋಂಗ್ ಜೋ ಎಂಬ ಹುಡುಗಿಯನ್ನ 44 ಜನ ಸೇರಿ 1 ವರ್ಷದ ತನಕ ರೇಪ್ ಮಾಡ್ತಾರೆ. ಕೊರಿಯಾದಲ್ಲಿ ನಡೆದಂತಹ ಒಂದು ಟ್ರೂ ಇನ್ಸಿಡೆಂಟ್ ನ ಬೇಸ್ ಮಾಡಿ ಈ ಮೂವಿ ಶೂಟ್ ಮಾಡಿರೋದು. ಹಂಗ್ ಯೋಂಗ್ ಜೋಗೆ ಏನಾಯ್ತು, ಆ ಪ್ರಾಣಿಗಳ ಕೈಯಿಂದ ತಪ್ಪಿಸಿಕೊಂಡ್ಲಾ ಇಲ್ವಾ ಎಂದು ನಾ ನಿಮಗೆ ವಿವರಿಸುತ್ತೇನೆ. ಸಿನಿಮಾದ ಆರಂಭದಲ್ಲಿ ನಮ್ಮ ಹೀರೋಯಿನ್ ಆದಂತಹ ಯೋಂಗ್ ಜಾನ ತೋರಿಸ್ತಾರೆ. ಹಾಗೆ ನಮ್ಮ ಹೀರೋಯಿನ್ ತನ್ನ ಮಾಸ್ಟರ್ ನ ಸಹಾಯದಿಂದ ತನ್ನ ಐಟಮ್ಸ್ ಗಳನ್ನ ಶಿಫ್ಟ್ ಮಾಡ್ತಿರೋದನ್ನ ತೋರಿಸ್ತಾರೆ. ಲೀ ಸಹಾಯದಿಂದ ಈಗ ಓದುವಂತಹ ಸ್ಕೂಲಿಂದ ಬೇರೆ ಸ್ಕೂಲ್ಗೆ ಶಿಫ್ಟ್ ಆಗ್ತಾಳೆ. ಹೊಸ ಊರಾದ ಕಾರಣ ನಮ್ಮ ಹೀರೋಯಿನ್ ಗೆ ಸ್ಟೇ ಆಗೋದಕ್ಕೆ ಬೇಕಾದಂತಹ ರೂಮ್ ಸಿಕ್ಕಿರೋದಿಲ್ಲ. ಇದರಿಂದ ನಮ್ಮ ಲೀ ಅವಳನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಲೀಯ ಮನೆಯಲ್ಲಿ ಅವನ ಅಮ್ಮ ಮಾತ್ರ ಇರೋದು. ಪರಿಚಯ ಇಲ್ಲದಂತಹ ಹುಡುಗಿಯನ್ನ ಆ ಮನೆಯಲ್ಲಿ ಇರಿಸೋದಕ್ಕೆ ಅಮ್ಮ ನಿರಾಕರಿಸಿದ್ದಲ್ಲದೆ ನೀನು ಬೇಗ ಅವಳನ್ನ ವಾಪಸ್ ಕಳುಹಿಸು ಅಂದಾಗ ನಮ್ಮ ಲೀ ಅಮ್ಮನನ್ನ ಫೋರ್ಸ್ ಮಾಡಿ ಕನ್ವಿನ್ಸ್ ಮಾಡಿದ ಕಾರಣ ಆ ಸ್ತ್ರೀ ಅವಳಿಗೆ ಆ ಮನೆಯಲ್ಲಿರೋದಕ್ಕೆ ಚಾನ್ಸ್ ನ ಕೊಡ್ತಾರೆ. ಬೇಕಿದ್ರೆ ನೀನು 1 ವಾರದ ತನಕ ಇಲ್ಲಿರಬಹುದು ಅಂತ ಅಮ್ಮ ಹೇಳ್ತಾರೆ. ಗೋಂಜೋ ಯಾರು, ಯಾಕೆ ಇಲ್ಲಿಗೆ ಬಂದಿದ್ದು ಎಂಬ ಕಾರ್ಯ ನಮ್ಮಲ್ಲಿ ಅಮ್ಮನ ಹತ್ತಿರ ಹೇಳಿರೋದಿಲ್ಲ. ಹಾಗೆ ಮಾರನೇ ದಿನ ನಮ್ಮ ಹೀರೋಯಿನ್ ತನ್ನ ಹೊಸ ಸ್ಕೂಲ್ಗೆ ಬರ್ತಾಳೆ. ಹೊಸ ಸ್ಟೂಡೆಂಟ್ ಕ್ಲಾಸ್ ಗೆ ಬಂದಾಗ ಕಾಮನ್ ಆಗಿ ಮಾಡುವಂತಹ ಸೆಲ್ಫ್ ಇಂಟ್ರಡಕ್ಷನ್ ನ ಕೊಡುತ್ತಾಳೆ. ಹಾಗೆ ಕ್ಲಾಸ್ ಮುಗಿದ ನಂತರ ನಮ್ಮ ಹೀರೋಯಿನ್ ಒಂದು ಸೈಬರ್ ಕೆಫೆಗೆ ಬಂದು ತನ್ನಮ್ಮನ ಹಳೆ ಫೋನ್ ನಂಬರ್ ನ ಯೂಸ್ ಮಾಡಿ ಅವರ ಅಡ್ರೆಸ್ ನ ಕಂಡು ಹಿಡಿಯೋದಕ್ಕೆ ಟ್ರೈ ಮಾಡ್ತಾಳೆ. ಇದಕ್ಕೆ ಕಾರಣ ಅವಳ ಅಮ್ಮ ಇದೇ ಊರಲ್ಲಿ ಸ್ಟೇ ಆಗಿರೋದು. ಹಾಗೆ ನಮ್ಮ ಹೀರೋಯಿನ್ ನೇರವಾಗಿ ಲೀಯ ಅಮ್ಮ ವರ್ಕ್ ಮಾಡುವಂತಹ ಸ್ಟೋರ್ ಗೆ ಬರ್ತಾಳೆ. ಹಾಗೆ ಬಂದಂತಹ ನಮ್ಮ ಹೀರೋಯಿನ್ ಆಂಟಿಗೆ ಹೆಲ್ಪ್ ಮಾಡ್ತಾಳೆ. ಇದರಿಂದ ಆಂಟಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅದೇ ಖುಷಿಯಿಂದ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ. ನಮ್ಮ ಹೀರೋಯಿನ್ ಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಅದರಿಂದ ಸ್ಕೂಲ್ ಅಲ್ಲಿ ಇರುವಂತಹ ಮ್ಯೂಸಿಕ್ ಕ್ಲಾಸ್ ನ ನೋಡಿ ಬೇಜಾರಿಂದ ನಿಂತಿರ್ತಾಳೆ. ಎಲ್ಲಾ ಸ್ಟೂಡೆಂಟ್ಸ್ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡುವಾಗ ನಮ್ಮ ಹೀರೋಯಿನ್ ಗೆ ಅವರ ಜೊತೆ ಸೇರಿ ಹಾಡ್ಬೇಕು ಅಂತ ಫೀಲ್ ಆಗುತ್ತೆ. ಆದ್ರೆ ನಮ್ಮ ಹೀರೋಯಿನ್ ತನ್ನ ಆಸೆ ಮುಚ್ಚಿಟ್ಟು ಬೇಗ ಸ್ವಿಮ್ಮಿಂಗ್ ಕ್ಲಾಸ್ ಗೆ ಹೋಗ್ತಾಳೆ. ಹಾಗೆ ದಿನಗಳು ಕಳೆದೋಗುತ್ತೆ. ಹಾಗಿರುವಾಗ ಒಂದು ದಿನ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮುಗಿದ ನಂತರ ಹಾಡನ್ನ ಹಾಡ್ತಾ ಡ್ರೆಸ್ ಚೇಂಜ್ ಮಾಡ್ತಿರುವಾಗ ಅಲ್ಲೇ ಇದ್ದಂತಹ ಬೇರೆ ಸ್ಟೂಡೆಂಟ್ ಅವಳ ಹಾಡಿದ್ದನ್ನ ರೆಕಾರ್ಡ್ ಮಾಡ್ತಾಳೆ. ಹಾಗೆ ಅವಳ ಹತ್ತಿರ ಬಂದು ನೀನು ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತೀಯಾ, ನೀನು ನಮ್ಮ ಮ್ಯೂಸಿಕ್ ಟ್ರೂಪ್ ಗೆ ಜಾಯಿನ್ ಆಗು ಅಂತ ಹೇಳಿ ರೆಕಾರ್ಡ್ ಮಾಡಿದಂತಹ ಸಾಂಗ್ ನ ಪ್ಲೇ ಮಾಡ್ತಾಳೆ. ಅದನ್ನ ಕೇಳಿದಂತಹ ನಮ್ಮ ಹೀರೋಯಿನ್ ಗೆ ಸಿಟ್ಟು ಬಂದು ಬೇಗ ಅಲ್ಲಿಂದ ಹೋಗ್ತಾಳೆ. ಹಾಗೆ ತನ್ನ ಪರಿಶ್ರಮದ ಪ್ರತಿಫಲವಾಗಿ ಕೊನೆಗೆ ತನ್ನ ಅಮ್ಮ ಇರುವಂತಹ ಜಾಗ ಕಂಡು ಹಿಡಿಯುತ್ತಾಳೆ. ಅಮ್ಮನ ಕಂಡಾಗ ನಮ್ಮ ಹೀರೋಯಿನ್ ಗೆ ತುಂಬಾ ಖುಷಿ ಆಗುತ್ತೆ. ನಾನು ಈಗ ಇಲ್ಲೇ ಇರುವಂತಹ ಸ್ಕೂಲ್ ಅಲ್ಲಿ ಸ್ಟಡಿ ಮಾಡ್ತಿರೋದು ಅಂತ ತುಂಬಾ ಖುಷಿಯಿಂದ ಪ್ರೀತಿಯಿಂದ ಮಾತನಾಡುವಾಗ ಆ ಸ್ತ್ರೀಗೆ ಮಗಳ ಮೇಲೆ ಒಂಚೂರು ಪ್ರೀತಿ ಮತ್ತೆ ಕಾಳಜಿ ಇರಲ್ಲ. ಅದಲ್ಲದೆ ಇನ್ಮುಂದೆ ನನ್ನ ನೋಡೋದಕ್ಕೆ ಬರ್ಬೇಡ, ನನ್ ಜೊತೆ ನಿನ್ನನ್ನ ಕರೆದುಕೊಂಡು ಹೋಗೋದಕ್ಕೆ ಆಗಲ್ಲ ಅಂತ ಅಮ್ಮ ಹೇಳ್ತಾರೆ. ಸ್ವಂತ ಅಮ್ಮ ಹೀಗೆ ಹೇಳಿದ್ದಕ್ಕೆ ಪಾಪ ನಮ್ಮ ಹೀರೋಯಿನ್ ಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಅದೇ ಬೇಜಾರಿಂದ ಅಳ್ತಾ ಅಲ್ಲಿಂದ ಹೋಗ್ತಾಳೆ. ಹಾಗೆ ಮಾರನೇ ದಿನ ಸ್ವಿಮ್ಮಿಂಗ್ ಕ್ಲಾಸ್ ನ ನಂತರ ಅವಳಿಗೆ ಕಿಮ್ ಎಂಬ ಹೆಸರಿಂದ ಒಂದು ಫೋನ್ ಕಾಲ್ ಬರುತ್ತೆ. ಆ ಹೆಸರು ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಗೆ ಭಯ ಶುರು ಆಗುತ್ತೆ. ಹಾಗೆ ಬೇಗ ಫೋನ್ ನ ಕಟ್ ಮಾಡ್ತಾಳೆ. ಹಾಗೆ ಯಾರಿಲ್ಲದ ಟೈಮ್ ನೋಡಿ ನಮ್ಮ ಹೀರೋಯಿನ್ ಮ್ಯೂಸಿಕ್ ರೂಮ್ ಗೆ ಬಂದು ಗಿಟಾರ್ ನುಡಿಸ್ತಾಳೆ. ಹಾಗೆ ನಮ್ಮ ಹೀರೋಯಿನ್ ಗಿಟಾರ್ ನುಡಿಸ್ತಿರೋದನ್ನ ಯುವಿ ಮತ್ತೆ ಫ್ರೆಂಡ್ಸ್ ನೋಡ್ತಾರೆ. ತನ್ನನ್ನ ಯುವಿ ಮತ್ತೆ ಗ್ಯಾಂಗ್ ನೋಡ್ತಿದ್ದಾರೆ ಅಂತ ಗೊತ್ತಾಗಿ ಬೇಗ ಅವಳಲ್ಲಿಂದ ಹೋಗ್ತಾಳೆ. ಲಿಯಾ ಮನೆಗೆ ಒಂದು ಬಾಯ್ ಫ್ರೆಂಡ್ ಇರ್ತಾರೆ. ಆ ವ್ಯಕ್ತಿಗೆ ಆಲ್ರೆಡಿ ಬೇರೆ ಮದುವೆ ಆಗಿರುತ್ತೆ. ತನ್ನ ಗಂಡನಿಗೆ ಎಕ್ಸ್ಟ್ರಾ ಅಫೈರ್ ಇದೆ ಅಂತ ಗೊತ್ತಾಗಿ ಆ ವ್ಯಕ್ತಿಯ ಹೆಂಡತಿ ಲಿಯಾ ಅಮ್ಮನ ಅಟ್ಯಾಕ್ ಮಾಡ್ತಾರೆ. ಹಾಗೆ ರಾತ್ರಿ ಆದಾಗ ನಮ್ಮ ಗೋಂಜೋ ಆಂಟಿ ಹತ್ತಿರ ಬರ್ತಾಳೆ. ಹಾಗೆ ಅವರ ದೇಹದಲ್ಲಿ ಉಂಟಾದಂತಹ ಗಾಯಗಳಿಗೆ ಆಯಿಲ್ಮೆಂಟ್ ನ ಹಚ್ಚಿಕೊಡ್ತಾಳೆ. ಇದಾದ ನಂತರ ನಮ್ಮ ಹೀರೋಯಿನ್ ಆ ಮನೆ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡಿ ಅಲ್ಲಿಂದ ಹೋಗುವಾಗ ನಿನಗೆ ಎಷ್ಟು ದಿನ ಬೇಕಾದ್ರೂ ಇಲ್ಲಿರಬಹುದು ಅಂತ ಆಂಟಿ ಹೇಳ್ತಾರೆ. ಕಾರಣ ಈಗ ಆಂಟಿಗೆ ಅವಳ ಮೇಲೆ ಒಂಚೂರು ಪ್ರೀತಿ ಬಂದಿರುತ್ತೆ. ಹಾಗೆ ಮಾರನೇ ದಿನ ನೀನು ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತೀಯ, ನಾನು ಮತ್ತೆ ನನ್ನ ಫ್ರೆಂಡ್ಸ್ ನೀ ಹಾಡಿದ್ದನ್ನ ಒಂದು ಮ್ಯೂಸಿಕ್ ಕಂಪನಿಗೆ ಸೆಂಡ್ ಮಾಡಿದ್ದೇವೆ ಅಂದಾಗ ನಮ್ಮ ಹೀರೋಯಿನ್ ಗೆ ಸಿಟ್ಟು ಬರುತ್ತೆ. ನೀನ್ ಯಾಕೆ ಹಾಗೆ ಮಾಡಿದ್ದು ಅಂತ ಕೇಳಿ ಅಲ್ಲಿಂದ ಹೋಗ್ತಾಳೆ. ಇದನ್ನ ಕಂಡಂತಹ ನಮ್ಮ ಯುವಿ ಅವಳ ಹಿಂದೆ ಬಂದು ನೀನ್ ಯಾಕೆ ಹೀಗೆ ಆಡ್ತಿರೋದು, ಸಿಕ್ಕಂತಹ ಚಾನ್ಸ್ ನ ಯಾಕೆ ಸುಮ್ಮನಾದ್ರೂ ಅವಾಯ್ಡ್ ಮಾಡ್ತಿರೋದು ಅಂತ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರಿಸದೆ ನೀನ್ ಯಾಕೆ ನನಗೆ ಒಳ್ಳೇದು ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ಅಂತ ಕೇಳಿದಾಗ ಅದ್ಯಾಕೆಂದರೆ ನಮ್ಮಿಬ್ಬರಿಗೆ ಒಂದೊಳ್ಳೆ ಫ್ರೆಂಡ್ಸ್ ಆಗೋಣ ಅಂತ ಕೇಳಿದಾಗ ನಮ್ಮ ಹೀರೋಯಿನ್ ಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅವರಿಬ್ಬರು ಒಂದೊಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಹಾಗೆ ನಮ್ಮ ಹೀರೋಯಿನ್ ಆ ಮ್ಯೂಸಿಕ್ ಕ್ಲಾಸ್ ಗೆ ಜಾಯಿನ್ ಆಗ್ತಾಳೆ. ಹಾಗಿರುವಾಗ ನಮ್ಮ ಯುವಿ ಹೀರೋಯಿನ್ ನೋಡಿ ನಿನಗೆ 44 ಜನ ಲವರ್ಸ್ ಇದ್ರ ಎಂದು ಕೇಳಿ ಜೋರಾಗಿ ನಗಾಡಿದಾಗ ನಮ್ಮ ಹೀರೋಯಿನ್ ಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ತನ್ನ ಅನುಭವಗಳನ್ನ ವಿವರಿಸೋದಕ್ಕೆ ಶುರು ಮಾಡ್ತಾಳೆ. 44 ಜನ ಸೇರಿ ನಮ್ಮ ಹೀರೋಯಿನ್ ನ ರೇಪ್ ಮಾಡಿದಂತಹ ಕತೆ ಆಗಿರುತ್ತೆ ಅದು. ಆ ಕಾರಣದಿಂದ ನಮ್ಮ ಹೀರೋಯಿನ್ ಆ ಊರನ್ನ ಬಿಟ್ಟು ಬೇರೆ ಊರಿಗೆ ಬಂದು ಈ ಸ್ಕೂಲ್ ಗೆ ಜಾಯಿನ್ ಆಗಿದ್ದು. ಆ ದಿನ ರಾತ್ರಿ ನಮ್ಮ ಹೀರೋಯಿನ್
ಹೀರೋಯಿನ್ ಮನೆಗೆ ಬಂದಾಗ ನಿನ್ನ ರೇಪ್ ಮಾಡಿದಂತಹ ಆ ಕೊನೆಯ ಅಪರಾಧಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಆ 44 ಜನ ಆರೋಪಿಗಳ ಪ್ಯಾರೆಂಟ್ಸ್ ನಿನ್ನನ್ನ ಹುಡುಕುತ್ತಿದ್ದಾರೆ. ನೀ ಇಲ್ಲಿರುವಂತಹ ವಿಷಯ ಅವರಿಗೆ ಇಲ್ಲಿ ತನಕ ಗೊತ್ತಾಗಿಲ್ಲ ಅಂತ ನಮ್ಮಲ್ಲಿ ಅವಳ ಜೊತೆ ಹೇಳ್ತಾನೆ. ಹಾಗೆ ಮಾರನೇ ದಿನ ನಮ್ಮ ಹೀರೋಯಿನ್ ಅಪ್ಪ ಅವಳಿಗೆ ಫೋನ್ ಮಾಡಿ ಒಂದು ರೆಸ್ಟೋರೆಂಟ್ ಗೆ ಕರೆಸ್ತಾರೆ. ಹಾಗೆ ಆ ವ್ಯಕ್ತಿ ಅವಳ ಕೈಗೆ ಒಂದು ಪೇಪರ್ ನ ಕೊಟ್ಟ ನಂತರ ಸೈನ್ ಹಾಕೋದಕ್ಕೆ ಹೇಳ್ತಾರೆ. ಹಾಗೆ ಸೈನ್ ಹಾಕಿದ ನಂತರ ಅದರಲ್ಲಿರೋದನ್ನ ಓದೋದಕ್ಕೆ ಟ್ರೈ ಮಾಡುವಷ್ಟರಲ್ಲಿ ಆ ವ್ಯಕ್ತಿ ಅವಳ ಕೈಯಿಂದ ಅದನ್ನ ತೆಗಿತಾನೆ. ಹಾಗೆ ಸ್ವಲ್ಪ ಸಮಯದ ನಂತರ ನಮ್ಮಲ್ಲಿ ಗೋಂಜೋಗೆ ಫೋನ್ ಮಾಡಿ, ನೀ ಈಗ ಸೈನ್ ಹಾಕಿದಂತಹ ಪೇಪರ್ ಆ ಅಪರಾಧಿಗಳಿಗಿರುವಂತಹ ಪೆಟಿಷನ್ ಆಗಿತ್ತು. ಆರೋಪಿಗಳ ಪ್ಯಾರೆಂಟ್ಸ್ ಕೈಯಿಂದ ದುಡ್ಡನ್ನ ತೆಗೆದು ನಿನ್ನ ಸ್ವಂತ ಅಪ್ಪ ನಿನಗೆ ಚೀಟ್ ಮಾಡಿದ್ದಾರೆ ಅಂದಾಗ ಪಾಪ ನಮ್ಮ ಹೀರೋಯಿನ್ಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಮಾರನೇ ದಿನ ನಮ್ಮ ಹೀರೋಯಿನ್ ಸ್ಕೂಲ್ಗೆ ಬಂದಾಗ ಯುವಿ ಅವಳ ತೀರ ಬಂದು, ನೀನ್ ಅವತ್ತು ಹಾಡಿದಂತಹ ಆ ವಿಡಿಯೋ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇವೆ, ಅದರ ಜೊತೆ ನಿನ್ನ ಡೀಟೇಲ್ಸ್ ನ ಕೊಟ್ಟಿದ್ದೇವೆ ಅಂತ ನಮ್ಮ ಯುವಿ ಹೇಳ್ತಾಳೆ. ಇದಾದ ಮಾರನೇ ದಿನ ಆರೋಪಿಗಳ ಪ್ಯಾರೆಂಟ್ಸ್ ನಮ್ಮ ಹೀರೋಯಿನ್ ಇರುವಂತಹ ಪ್ಲೇಸ್ ನ ಕಂಡು ಹಿಡಿದು ಅವಳ ಹತ್ತಿರ ಬರ್ತಾರೆ. 44 ಜನ ಆರೋಪಿಗಳಲ್ಲಿ ಒಂದು ಆರೋಪಿಯ ಪಿಟಿಷನ್ ಗೆ ಮಾತ್ರ ಅವಳಪ್ಪ ಸೈನ್ ಹಾಕಿಸಿದ್ದು. ಬಾಕಿ 43 ಜನ ಆರೋಪಿಗಳ ಪ್ಯಾರೆಂಟ್ಸ್ ಸೈನ್ ಹಾಕು ಅಂತ ಅವಳನ್ನ ಟಾರ್ಚರ್ ಮಾಡ್ತಾರೆ. ಪಾಪ ನಮ್ಮ ಹೀರೋಯಿನ್ ಅವರ ಕೈಯಿಂದ ತುಂಬಾ ಕಷ್ಟಪಟ್ಟು ಹೊರಗೆ ಬರ್ತಾಳೆ. ಈಗ ಅವಳ ಲೈಫ್ ಅಲ್ಲಿ ನಡೆದಂತಹ ಆ ಘಟನೆಗಳನ್ನ ನಮಗೆ ತೋರಿಸ್ತಾರೆ. ನಮ್ಮ ಗೋಂಜೋ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾಳೆ. ಹಾಗಿರುವಾಗ ಒಂದು ದಿನ ಆ ಸೂಪರ್ ಮಾರ್ಕೆಟ್ ನ ಓನರ್ ನ ಮಗನಾದಂತಹ ಕಿಮ್ ಆ ಸೂಪರ್ ಮಾರ್ಕೆಟ್ ಗೆ ಬಂದು ಅಲ್ಲಿದ್ದಂತಹ ಚಿಪ್ಸ್ ಪ್ಯಾಕೆಟ್ ನ ತೆಗೆದು ಅಲ್ಲಿಂದ ನೇರವಾಗಿ ಬಂದು ಅವನ ಫ್ರೆಂಡ್ಸ್ ಗೆ ಕೊಡ್ತಾನೆ. ಈ ಎಲ್ಲಾ ಕಾರ್ಯ ಹಿಂದೆ ಬಂದಂತಹ ನಮ್ಮ ಹೀರೋಯಿನ್ ನೋಡಿರ್ತಾಳೆ. ಗೋಂಜೋನ ಬೆಸ್ಟ್ ಫ್ರೆಂಡ್ ಆದಂತಹ ಜಿಜೋ ನಮ್ಮ ಕಿಮ್ ನ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಕಿಮ್ ಮತ್ತೆ ಜಿಜೋ ಫ್ರೀ ಇದ್ದಾಗೆಲ್ಲ ನಮ್ಮ ಹೀರೋಯಿನ್ ರೂಮ್ ಗೆ ಬಂದು ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಹಾಗಿರುವಾಗ ಒಂದು ದಿನ ನಮ್ಮ ಹೀರೋಯಿನ್ ವರ್ಕ್ ಮುಗಿಸಿ ಬಂದು ನೋಡುವಾಗ ಕಿಮ್ ಮತ್ತೆ ಗ್ಯಾಂಗ್ ಡ್ರಿಂಕ್ಸ್ ಮಾಡ್ತಿರುತ್ತಾರೆ. ಇದನ್ನ ಕಂಡಂತಹ ನಮ್ಮ ಹೀರೋಯಿನ್ ಅವರ ಜೊತೆ ಇಲ್ಲಿಂದ ಎದ್ದೋಗೋದಕ್ಕೆ ಹೇಳ್ತಾಳೆ. ಅದಲ್ಲದೆ ತನ್ನ ಗ್ರೂಪ್ ಅಲ್ಲಿ ಕಿಮ್ ನ ಸೇರಿಸಬೇಡಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾಳೆ. ಹೀಗೆ ಹೇಳೋದಕ್ಕೆ ಒಂದು ಕಾರಣ ಇರುತ್ತೆ. ಆ ಹುಡುಗರು ಅಷ್ಟು ಕೆಟ್ಟವರಾಗಿರ್ತಾರೆ. ಇದನ್ನ ಕೇಳಿದಂತಹ ಗ್ರೂಪ್ ನ ಲೀಡರ್ ನಮ್ಮ ಹೀರೋಯಿನ್ ಸರಿಯಾಗಿ ಬೈತಾರೆ. ಇದಾದ ನಂತರ ಲೀಡರ್ ಮತ್ತೆ ಕಿಮ್ ನ ನಡುವೆ ಜಗಳ ಶುರು ಆಗುತ್ತೆ. ಇದನ್ನ ಕಂಡಂತಹ ನಮ್ಮ ಹೀರೋಯಿನ್ ಪೊಲೀಸ್ ಗೆ ಫೋನ್ ಮಾಡುವಷ್ಟರಲ್ಲಿ ಈ ಹುಡುಗ ಅವಳ ಕೈಯಿಂದ ಫೋನ್ ನ ಕಿತ್ತು ತೆಗೆದು ಇದೊಂದು ಪ್ರ್ಯಾಂಕ್ ಕಾಲ್ ಆಗಿತ್ತು ಅಂತ ಹೇಳಿ ಬೇಗ ಫೋನ್ ನ ಕಟ್ ಮಾಡ್ತಾನೆ. ಈ ಹುಡುಗನ ಅಪ್ಪ ಸಹ ಒಂದು ಪೊಲೀಸ್ ಆಗಿರ್ತಾರೆ. ಹಾಗೆ ದಿನನಿತ್ಯ ಆ ಹುಡುಗರು ಅವಳ ಮನೆಗೆ ಬರೋದಕ್ಕೆ ಶುರು ಮಾಡ್ತಾರೆ. ಹಾಗಿರುವಾಗ ಒಂದು ದಿನ ಕಿಮ್ ಫೋರ್ಸ್ ಮಾಡಿ ನಮ್ಮ ಹೀರೋಯಿನ್ ಗೆ ಡ್ರಿಂಕ್ಸ್ ಕುಡಿಯೋದಕ್ಕೆ ಹೇಳ್ತಾಳೆ. ಅದ್ರಲ್ಲಿ ಡ್ರಗ್ಸ್ ನ ಮಿಕ್ಸ್ ಮಾಡಿರ್ತಾರೆ. ನೀನ್ ಈ ಡ್ರಿಂಕ್ಸ್ ನ ಈಗ ಕುಡಿದ್ರೆ ನಾವೆಲ್ಲರೂ ಈಗ್ಲೇ ಹೋಗ್ತೇವೆ ಅಂತ ಹೇಳಿದ ಕಾರಣ ನಮ್ಮ ಹೀರೋಯಿನ್ ಅದನ್ನ ಕುಡಿಯೋದಕ್ಕೆ ಮುಂದಾಗಿದ್ದು. ಕುಡಿದ ನಂತರ ನಮ್ಮ ಹೀರೋಯಿನ್ ಮತ್ತೆ ಜಿಜೋನ ಆ 44 ಜನ ಒಬ್ಬೊಬ್ಬರಾಗಿ ಬಹಳ ಕ್ರೂರವಾಗಿ ಮನಸ್ಸಾಕ್ಷಿ ಇಲ್ಲದೆ ರೇಪ್ ಮಾಡ್ತಾರೆ. ಅದೇ ಸಮಯ ಆ ಸ್ಪೋರ್ಟ್ ಗೆ ಕಿಮ್ ನ ಅಪ್ಪ ಬರ್ತಾರೆ. ನಡೆದಂತಹ ಕಾರ್ಯ ಪೊಲೀಸರ ಜೊತೆ ಹೇಳ್ಬೇಡ, ಅದರ ಪ್ರತಿಫಲವಾಗಿ ಸ್ವಲ್ಪ ದುಡ್ಡನ್ನ ಅಲ್ಲಿಟ್ಟು ಬೇಗ ತನ್ನ ಮಗನ ಕರೆದುಕೊಂಡು ಅಲ್ಲಿಂದ ಪರಾರಿ ಆಗ್ತಾರೆ. ಈ ಎಲ್ಲಾ ಘಟನೆಗಳಿಂದ ಹೊರಬರದಕ್ಕಾಗದಂತಹ ನಮ್ಮ ಜಿಸೋ ಸ್ವಲ್ಪ ದಿನಗಳ ನಂತರ ಸೂಸೈಡ್ ಮಾಡ್ತಾಳೆ. ಹಾಗೆ ದಿನಗಳು ಕಳೆದೋಗುತ್ತೆ. ಆ ಎಲ್ಲಾ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಹಾಗೆ ಆ ಸೀನ್ ತೋರಿಸಿ ಪ್ರೆಸೆಂಟ್ ಅಲ್ಲಿ ನಮ್ಮ ಹೀರೋಯಿನ್ ತೋರಿಸ್ತಾರೆ. ತನ್ನ ಬ್ಯಾಗ್ ಮತ್ತೆ ಐಟಮ್ಸ್ ಗಳನ್ನ ಪ್ಯಾಕ್ ಮಾಡಿ ಅವಳಲ್ಲಿಂದ ಹೊರಗೆ ಬರ್ತಾಳೆ. ಹಾಗೆ ಸೀನ್ ಕಟ್ ಆಗಿ ನಮ್ಮ ಹೀರೋಯಿನ್ ಬ್ಯಾಗ್ ಒಂದು ಸೇತುವೆ ಪಕ್ಕ ಇಟ್ಟಿರೋದನ್ನ ತೋರಿಸ್ತಾರೆ. ನಮ್ಮ ಹೀರೋಯಿನ್ ತನ್ನ ಫ್ರೆಂಡ್ ನ ಹಾಗೆ ಸೂಸೈಡ್ ಮಾಡೋದಕ್ಕೆ ನೀರಿಗೆ ಹಾರಿರ್ತಾಳೆ. ಆದ್ರೆ ನೀರಿಗೆ ಬಿದ್ದ ಸ್ವಲ್ಪ ಸಮಯದೊಳಗೆ ತನ್ನ ಮನಸ್ಸನ್ನ ಚೇಂಜ್ ಮಾಡಿ ಸ್ವಿಮ್ ಮಾಡ್ತಾ ದಡಕ್ಕೆ ಬಂದು ಸೇರ್ತಾಳೆ. ಸೂಸೈಡ್ ಮಾಡಿದ್ದಾಳೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಮಾತ್ರ ನಮ್ಮ ಹೀರೋಯಿನ್ ಆ ನದಿಗೆ ಹಾರಿದ್ದು. ಈ ತರಹದ ಒಂದು ಸಿಚುವೇಶನ್ ಬರುತ್ತೆ ಅಂತ ಮೊದಲೇ ಗೊತ್ತಿದ್ದಂತಹ ನಮ್ಮ ಹೀರೋಯಿನ್ ಸ್ಕೂಲ್ ಅಲ್ಲಿ ಇದ್ದಂತಹ ಸ್ವಿಮ್ಮಿಂಗ್ ಕ್ಲಾಸ್ ಗೆ ಜಾಯಿನ್ ಆಗಿದ್ದು. ಹಾಗೆ ಒಂದೊಳ್ಳೆ ಎಂಡಿಂಗ್ ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. 2004 ಅಲ್ಲಿ ದಕ್ಷಿಣ ಕೊರಿಯಾದ ಮಿರಿಯಾಂಗ್ ಎಂಬ ಜಾಗದಲ್ಲಿ ನಡೆದಂತಹ ಒಂದು ಕ್ರೈಮ್ ಆಗಿರುತ್ತೆ. ಇದು 44 ಜನ ಸೇರಿ ಹೈಸ್ಕೂಲ್ ಮತ್ತೆ ಸಣ್ಣ ಮಕ್ಕಳನ್ನ ರೇಪ್ ಮಾಡಿರ್ತಾರೆ. ಸರಿ ಸುಮಾರು 11 ತಿಂಗಳ ತನಕ ರೇಪ್ ಮಾಡಿದ್ರು. 44 ಜನರಲ್ಲಿ 7 ಜನರಿಗೆ ಜೈಲು ಶಿಕ್ಷೆ ವಿಧಿಸ್ತಾರೆ. 37 ಜನರನ್ನ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ 14 ಜನ ಆ ಹುಡುಗಿಯ ಫ್ಯಾಮಿಲಿಗೆ ದುಡ್ಡನ್ನ ಕೊಟ್ಟು ಕೇಸ್ ನ ವಾಪಸ್ ತೆಗಿಸ್ತಾರೆ. ನಿಜ ಹೇಳಬೇಕೆಂದರೆ ಆ 44 ಜನರಿಗೆ ಅವರು ಮಾಡಿದಂತಹ ಆ ಕ್ರೂರ ಕೃತ್ಯಕ್ಕೆ ಸರಿಯಾದಂತಹ ಶಿಕ್ಷೆ ಸಿಕ್ಕಿರೋದಿಲ್ಲ. ಈಗ ನಾನು ಆ ಟ್ರೂ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೇನೆ. ಆ ಟ್ರೂ ಸ್ಟೋರಿಯಲ್ಲಿ ಇದ್ದಂತಹ ಅದರ ವಿಕ್ಟಿಮ್ ಆದಂತಹ ವಿಕ್ಟಿಮ್ ನ ಹೆಸರು ರಿವೀಲ್ ಮಾಡದಿರುವ ಕಾರಣ ನನಗವರ ಹೆಸರು ಗೊತ್ತಿಲ್ಲ. ಆ ವಿಕ್ಟಿಮ್ ಆನ್ಲೈನ್ ಮುಖಾಂತರ ಒಂದು ವ್ಯಕ್ತಿಯ ಜೊತೆ ಪರಿಚಯ ಆಗಿ ಕೊನೆಗೆ ಲವ್ ಆಗುತ್ತೆ. ಹಾಗೆ ಅವರಿಬ್ಬರು ಮಿರಿಯಾಂಗ್ ಎಂಬ ಜಾಗದಲ್ಲಿ ಮೀಟ್ ಆಗೋದಕ್ಕೆ ಪ್ಲಾನ್ ನ ಹಾಕ್ತಾರೆ. ಹಾಗೆ ಆ ಹುಡುಗ ಅವಳಿಗೆ ಗೊತ್ತಿಲ್ಲದೆ
ತನ್ನ ಫ್ರೆಂಡ್ಸ್ ನ ಕರೆದುಕೊಂಡು ಬಂದು ಅವಳನ್ನ ಕಿಡ್ನಾಪ್ ಮಾಡ್ತಾರೆ. ಹಾಗೆ ಆ 44 ಜನ ಸೇರಿ ಅವಳನ್ನ ಬಹಳ ಕ್ರೂರವಾಗಿ ರೇಪ್ ಮಾಡ್ತಾರೆ. ರೇಪ್ ಮಾಡಿದ ನಂತರ ಆ 44 ಜನ ಸೇರಿ ಅವಳನ್ನ ಹೆದರಿಸಿ ಬೇರೆ ಬೇರೆ ಹುಡುಗಿಯರನ್ನ ತಮ್ಮ ಹತ್ರ ಕರೆದುಕೊಂಡು ಬರೋದಕ್ಕೆ ಹೇಳ್ತಾರೆ. ಆ ಹುಡುಗಿ ತನ್ನ ಕಜಿನ್ಸ್ ನ ಅವರ ಹತ್ರ ಕರೆದುಕೊಂಡು ಬರ್ತಾರೆ. ಹಾಗೆ ಆ 44 ಜನ ಅವರನ್ನ 1 ವರ್ಷದ ತನಕ ರೇಪ್ ಮಾಡ್ತಾರೆ. ಹಾಗಿರುವಾಗ ಒಂದು ದಿನ ಈ ಕಥೆಯ ಹೀರೋಯಿನ್ ಆಂಟಿಗೆ ಆ ಎಲ್ಲಾ ಕಾರ್ಯ ಗೊತ್ತಾಗುತ್ತೆ. ಹಾಗೆ ಆಂಟಿ ಆ ವಿಷಯ ಬೇಗ ಪೊಲೀಸ್ಗೆ ತಿಳಿಸ್ತಾರೆ. ಹಾಗೆ ಆ ಹುಡುಗಿಯರು ಆ ಕ್ರಿಮಿನಲ್ಸ್ ಕೈಯಿಂದ ಪಾರಾಗ್ತಾರೆ. ಈ 1 ವರ್ಷದೊಳಗೆ ನಮ್ಮ ಹೀರೋಯಿನ್ ಹಲವಾರು ಬಾರಿ ಸೂಸೈಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ದೇವರ ದಯೆಯಿಂದ ಸತ್ತಿರೋದಿಲ್ಲ. ಈ ಸ್ಟೋರಿ ನಿಜ ಆದ ಕಾರಣ ಒಂದು ವೇಳೆ ನಿಮ್ಮ ಕೈಗೆ ಆ 44 ಜನ ಸಿಕ್ಕಿದ್ರೆ ನೀವ್ ಯಾವ ತರಹದಲ್ಲಿ ಅವರಿಗೆಲ್ಲ ಪನಿಷ್ಮೆಂಟ್ ನ ಕೊಡ್ತಿದ್ರಿ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ನನಗಿಷ್ಟ ಆದಂತಹ ಕಮೆಂಟ್ ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಸ್ಕ್ರೀನ್ ಶಾಟ್ ನ ಹಾಕ್ತೇನೆ. ಥ್ಯಾಂಕ್ ಯು.